ಇನ್ನೂ ಅರ್ಥ ಆಗಿಲ್ವಲ್ಲ. ಈ ಬಾಕ್ಸಲ್ಲಿರೋದು ರೈಸ್ ರಸಮ್, ಒಬ್ಬಟ್ಟು ರಸಮ್, ಅದೇ ಒಬ್ಬಟ್ಟು ಸಾರು. ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ನಂಗೆ ಅನ್ನ ರಸಮ್ ಮಾತ್ರ ಬೇಡ, ನನಗೆ ಟಿಫನ್ನೇ ಬೇಕು, ನಂಗೆ ಚಿತ್ರಾನ್ನನೇ ಬೇಕು, ಪುಳಿಯೋಗರೆನೇ ಬೇಕು. ಒಂದೊಂದು ಸರಿ ಏನಮ್ಮ ಇದು, ಯಾವಾಗ ನೋಡಿದ್ರು ಚಿತ್ರಾನ್ನ ಪುಳಿಯೋಗರೆ ಬಿಟ್ಟರೆ ಏನೋ ಮಾಡೋಕ್ಕೆ ಬರಲ್ವ ನಿನಗೆ, ಯಾವಲ್ಲಿ ತಿಂತಾರೆ ಇದು, ಯಾವಾಗ ನೋಡಿದ್ರು ಅನ್ನ ಸಾರು ಮಾಡ್ತೀಯಾ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಮಾಡ್ತೀಯಾ ಅಂತ ರೈಸ್ ಆಗೋ ಹತ್ರದಿಂದ ಹಿಡಿದು ನೆಕ್ಸ್ಟ್ ಒಂದು ಸ್ಟೇಜಲ್ಲಿ ಮನೇನ ಬಿಟ್ಟು ಎಜುಕೇಷನ್ಗೆ ಅಂತ ಹೊರಗಡೆ ಬಂದಾಗ ಆವಾಗ ಮುಂಚೆ ಮನೇಲಿರ್ಬೇಕಾದ್ರೆ ಹೋಟೆಲ್ ಊಟ ತಿನ್ನೋಣ ಅನ್ನೋ ಆಸೆ ಹೆಂಗಿರುತ್ತೆ ಅಂತಂದರೆ, ಯಪ್ಪ ಇವತ್ತು ಮನೇಲಿ ಮಾಡೋಣ ಸಾಕು, ದುಡ್ಡು ಕೊಟ್ಟರೆ ಸಾಕು, ಆಚೆ ಹೋಗಿ ತಿನ್ನೋಣ ಅನ್ನೋ ಫೀಲ್ ಇರುತ್ತೆ. ಒಂದು ಸ್ಟೇಜ್ ಅಂತ ಬಂದಮೇಲೆ, ಒಂದು ಎಜುಕೇಷನ್ಗೆ ಅಂತ ಹೊರಗಡೆ ಬಂದಮೇಲೆ ಹೋಟೆಲ್ ತಿಂದು 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 ಪಿ ಜಿ ಊಟ, ಹಾಸ್ಟೆಲ್ ಊಟ, ಹಬ್ಬ ಅರೆ ವಾ, ಮನೇಲಿ ಉಪ್ಪಿಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ ಇನ್ನೊಂದು ಅಡುಗೆ ಮಾಡಿಸ್ಕೊಂಡು ತಿಂದು, ಈಗ ಏನಾದರೂ ಸರಿ ಅಮ್ಮ ಒಂದು ಗೊಜ್ಜು ಖಾರ ಕೊಟ್ಟರೂ ಸರಿ, ಅಮ್ಮನ ಕೈಯಲ್ಲಿ ಊಟ ತಿನ್ನೋಣ ಅನ್ನೋ ಫೀಲು ಪ್ರತಿಯೊಂದು ಹುಡುಗ ಹುಡುಗಿ ಲೈಫಲ್ಲಿ ಬಂದೇ ಬರುತ್ತೆ. ಇನ್ ಕೇಸ್ ಅವ್ರಿಗೆ ಹೊರಗಡೆ ಏನಾದರೂ ಹಾಸ್ಟೆಲ್ಲೋ ಪಿ ಜಿನೋ ಎಲ್ಲಾದರೂ ಇದ್ದರೆ ಈ ಒಂದು ದಿನ ಅಂತ ಯಾವಾಗೂ ಅನಿಸುತ್ತೆ. ನಾನು ಇದ್ದೀನಿ ಆಲ್ಮೋಸ್ಟ್ ಒಂದು 6 ವರ್ಷದಿಂದ ನಾನು ಔಟ್ಸೈಡೇ ಇದ್ದೀನಿ, ಆದರೂ ನನಗೀಗ ರಿಯಲೈಸ್ ಆಗ್ತಿದೆ, ಡೈಲಿ ಹೋಟೆಲ್ಲು, ಡೈಲಿ ಪಿ ಜಿ, ಡೈಲಿ ಹಾಸ್ಟೆಲ್ ಅಂತ ತಿಂದು ನಾನು ಯಾವಾಗೂ ಈ ಥರ ಬಾಕ್ಸ್ ಎತ್ಕೊಂಡೇ ಬಂದಿಲ್ಲ ಮನೆಯಿಂದ. ನೆವರ್. ಏನಾದರೂ ಎತ್ಕೊಂಡು ಹೋಗೋ ಲಗೇಜ್ ಅಮ್ಮ ಯಾರು ಎತ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ, ಅಲ್ಲಿ ಇಳಿಬೇಕು, ಇಲ್ಲ ಹತ್ತಬೇಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಬಟ್ ಇವತ್ತು ಎತ್ಕೊಂಬಂದು ತಿಂತಿದ್ದೆ, ನನಗೂ ಸಡನ್ನಾಗಿ ಹಾಫ್ ಬಾಕ್ಸ್ ಖಾಲಿ ಆದಮೇಲೆ ಅನಿಸ್ತು, ಎಷ್ಟು ವರ್ಷಗಳಾಯ್ತಲ್ಲ ಈ ಥರ ಮನೆಯಿಂದ ಊಟ ಎತ್ಕೊಂಡು ಬಂದು, ಹೊರಗಡೆ ಮನೆಯಿಂದ ಎತ್ಕೊಂಬಂದೆಪ್ಪ ನಾನು ಬಾಕ್ಸ್ ಎತ್ಕೊಂಬಂದೆ ಅಂತ ತಿಂದು. ನನಗೆ ಎಷ್ಟೊಂದು ಸರಿ ಅನಿಸ್ತಿರತ್ತೆ, ನಮ್ಮ ಆಫೀಸಲ್ಲಿ ಎಲ್ಲರೂ ಬಾಕ್ಸ್ ಎತ್ಕೊಂಡು ಬಂದಾಗ ನಾನು ಮನೆಯಿಂದ ಬಂದಿದ್ರೆ ಚೆನ್ನಾಗಿತ್ತಲ್ವ, ನಾನು ಬಾಕ್ಸ್ ತರ್ತಿದ್ದೆ ಅಮ್ಮನ ಕೈಯಿಂದ, ಅಟ್ಲೀಸ್ಟ್ ಮನೆಯಿಂದ ಊಟ